ನೈನಿ ಜಾತಕ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ನಾನು ಏನೇ ಕೇಳಿದ್ರು ಸರಿಯಾಗಿ ಹೇಳಿಲ್ಲ. ಆವಾಗ್ಲೇ ನನಗೆ ಡೌಟ್ ಬಂತು. ಫಸ್ಟ್ಗೆ ಕನ್ಫ್ಯೂಸ್ ಆದೆ ಕಣೋ, ಇದೇನಿದು ಜಾತಕ ಇಷ್ಟು ದರಿದ್ರವಾಗಿದೆಯಲ್ಲ ಅಂತ. ಸುಮನದಾಗಿರೋದಕ್ಕೆ ಆ ತರ ಇರೋದು. ಆವಾಗ್ಲಾದ್ರೂ ನಿಮ್ಗೆ ಡೌಟ್ ಬರ್ಬೇಕು ತಾನೆ. ಆದ್ರೆ ನನ್ ಜಾತಕ ತಗೊಂಡು ನೀವೇನ್ ಮಾಡ್ತೀರಾತೆ? ಒಂದ್ಸಲ ನಿನ್ ಜಾತಕದ ಪೇಪರ್ನ ಇಲ್ಲಿ ಕೊಡು ನೈನಿ. ಸರಿಯಾಗಿ ಕಣ್ ಮಿಟಕ್ಸ್ದೆ ನೋಡಿ. ಈ ಸಲ ನೈನಿ ಜಾಗದಲ್ಲಿ ನಯನ್ತಾರ ಅಂತ ಓದ್ಬೇಡಿ. ನೋಡ್ತಾ ಇದ್ದೀನಿ ಬಿಡು, ನನ್ಗೆ ಗೊತ್ತಿಲ್ವಾ ಏನು? ನೋಡಿದ್ರ ಸೈಟ್ ಇದ್ರು ಇಲ್ಲ ನೋಡ್ತಾರ ಮ್ಯಾನೇಜ್ ಮಾಡ್ತಿದಾರೆ. 50 ವರ್ಷ ದಾಟದ್ಮೇಲೆ ತುಂಬಾ ಜನಕ್ಕೆ ಕಣ್ಣಿನ ಸಮಸ್ಯೆ ಸಾಮಾನ್ಯವಾಗಿ ಬರುತ್ತೆ ಅಕ್ಕ. ಮಾಮ್, ಸುಮ್ನೆ ನೀವು ಆತರ ನೋಡ್ಬೇಡಿ. ನಿಮ್ಗೇನಾದ್ರೂ ಅರ್ಥ ಆಯ್ತಾ ಇಲ್ವಾ? ಇಲ್ಲ ಕಣೋ. ಅಷ್ಟು ತಲೆ ಇಲ್ಲ ಅಂತ ನಾನು ಯಾವತ್ತೋ ಹೇಳ್ದೆ, ಕೇಳಿದ್ರಾ? ಬಾಯ್ ಮುಚ್ಕೋತೀಯ? ನಾನ್ ಹೇಳಿದ್ದು ನೈನಿ ಜಾತಕದಲ್ಲಿ ಹಠಾತ್ ಆಗಿ ಸಾವಿನ ಅಪಾಯ ಇದೆ ಅಂತ ಎಲ್ಲೂ ಸ್ಪಷ್ಟವಾಗಿ ಬರ್ದಿಲ್ಲ ಹಾಸಿನಿ. ಇಲ್ಲ ಡಿಯರ್, ನೈನಿ ಭ್ರಮೆ ಅಷ್ಟೇ. ಅದಕ್ಕೆನ ಅಕ್ಕ ಜಾತಕನ ತಗೊಂಡ್ ಬಾ ಅಂತ ಹೇಳಿದ್ದು. ಅಯ್ಯೋ, ನನ್ ಡೌಟನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕಲ್ಲ ನೈನಿ, ಇವ್ರ ಡೌಟ್ ಕ್ಲಿಯರ್ ಮಾಡೋದಕ್ ತರೋದಕ್ ಹೇಳ್ದೆ. ಪಾಪ ಹಾಯಾಗಿ ವಿಶಾಲ್ ಮಡ್ಲಲ್ಲಿ ಮಲ್ಕೊಂಡಿದ್ದಿದ್ ನಿನ್ನ ಡಿಸ್ಟರ್ಬ್ ಮಾಡಿ ಕರ್ಕೊಂಡ್ ಬಂದೆ. ಅಷ್ಟೊಂದು ರೊಮ್ಯಾಂಟಿಕ್ ಆಗಿ ನಿದ್ರೆ ಮಾಡ್ತಿದ್ಯಾ ನೈನಿ? ಬೇರೆಯವ್ರ ವಿಷಯ ಯಾಕೆ ನಿಮ್ಗೆ? ನೀವ್ ಯಾವಾಗಾದ್ರೂ ಆತರ ನನಗ್ ನಿದ್ರೆ ಮಾಡ್ಸಿದೀರಾ? ಆ ಪೋಸಲ್ಲಿ ಇದ್ರೆ ನನ್ನ ಕಾಲ್ ನೋವು ಬರುತ್ತೆ. ವೇಸ್ಟ್ ಬಾಡಿ ನನ್ ಗಂಡ, ಎಲ್ಲದಕ್ಕೂ ಎಕ್ಸ್ಕ್ಯೂಸ್. ಅಯ್ಯೋ ನಿನ್ನ. ನೋಡಿ ಅತ್ತೆ, ಊಹಿಸ್ತಿರೋ ಅಪಾಯ ಆಗಬಹುದು ಅಂತ ನಿಮ್ಮೆಲ್ಲ ಹತ್ರ ಹೇಳಿದ್ಮೇಲೆ ನನಗೆ ನೀವು ಧೈರ್ಯ ಹೇಳೋದನ್ ಬಿಟ್ಟು ಹೀಗೆ ಜಾತಕ ಎಲ್ಲ ನೋಡೋದು ಸರಿಯಲ್ಲ ಅತ್ತೆ. ನೋಡಿದ್ದು ಒಳ್ಳೇದೇ ಆಯ್ತು ಅಂತ ಅನ್ಕೋ ನೈನಿ. ಇದ್ರಲ್ಲಂತೂ ಹಾಗೆಲ್ಲ ಏನೂ ಬರ್ದೇ ಇಲ್ಲ. ಪುರೋಹಿತರು ಎಲ್ಲಿವರೆಗೂ ಬರಿಬಹುದು? ಅದ್ ಬಿಡಿ, ಬ್ರಹ್ಮ ಬರೆಯೋ ಹಣೆ ಬರಹ ಯಾರಿಗೂ ಗೊತ್ತಾಗಲ್ಲ. ಇವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ. ಇವರೆಲ್ಲ ದಡ್ರೆ. ನಡಿ ನೈನಿ. ನಿನ್ ಕಣ್ಣಿಗೆ ಏನ್ ಕಾಣಿಸ್ತಮ್ಮ? ಕನ್ಸಂದ್ರೆ ಕನ್ಸಲ್ಲ, ಆದ್ರೆ ನನ್ಗೊಂದು ದೃಶ್ಯ ಕಾಣಿಸ್ತು. ನೈನಿ, ಅದೇನೂ ಇಲ್ಲ, ಬಿಟ್ಟಾಕೋ ಬಿಟ್ಟಾಕೋ. ಭಯನ ಆಸರೆಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರೋ ಪ್ರಾಣ ಕೂಡ ವಿಲವಿಲ ಒದ್ದಾಡುತ್ತೆ. ವಿಷಯ ಆದ್ರೂ ವಿಶಾಲಾಕ್ಷಿಗೆ ಹೇಳ್ಬೇಕಲ್ವಾ ಕಂದ? ನನಗೆ ಹೊಡೆದ್ರು ಬೈದ್ರು ಪರವಾಗಿಲ್ಲ, ಈ ಮಾಯಾವಿ ಹುಡುಗಿ ಕೇಳಿದಕ್ಕೆ ಹೇಳ್ತಿದ್ದೀನಿ. ನಮ್ಮ ಅಕ್ಕ ಸತ್ತ ಹೋದಂಗೆ ಅವಳು ಕನ್ಸ್ ಬಿದ್ದಿತ್ತು ಅಂತ ಎಲ್ರ ಮುಂದೆ ಹೇಳಿದ್ಲು. ಹಾಗಾದ್ರೆ ಅಂತ ಕನ್ಸ್ ಬಿದ್ರೆ ಒಳ್ಳೇದೇ ಅಂತಾರೆ. ಅಯ್ಯ, ಒಳ್ಳೇದಾ? ಏನ್ ಮಾತಾಡ್ತಾ ಇದೀರಾ ಮಾವ? ಅದೇ ವಲ್ಲಭ, ನಾವು ಮಲ್ಕೊಂಡಾಗ ನಮ್ ಕನ್ಸಲ್ಲಿ ಸತ್ತೋದ್ರೆ ಆಯಸ್ಸು ಹೆಚ್ಚಾಗತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಈ ಮಾತೆ ನಿಜ ಆತ್ಗೆ. ನೀವು ಇಬ್ರು 100 ಕಾಲ ಚೆನ್ನಾಗಿ ಬಾಳ್ತೀರಾ. ನನ್ ಗಂಡ ದೇವ್ರ ಅನ್ಕೊಂಡು ವರ ಕೊಡ್ತಿದ್ದಾರೆ, ಪುರೋಹಿತರು ಕೂಡ ಅಲ್ಲ ಆಶೀರ್ವಾದ ಮಾಡಕ್ಕೆ. ಸುಮನ, ಪಾಸಿಟಿವ್ ಆಗಿ ಮಾತಾಡಿದ್ರೆ ಒಳ್ಳೇದಲ್ವಾ? ನಾನು ಧೈರ್ಯ ಹೇಳೋಷ್ಟು ದೊಡ್ಡೋಳಲ್ಲ, ಆದ್ರೆ ಯಾವ್ದ್ ನಿಜನೋ ಯಾವ್ದ್ ಸುಳ್ಳು ಅಂತ ನೀವೇ ತಿಳ್ಕೊಳ್ಳಿ. ಒಂದ್ ಕೆಲ್ಸ ಮಾಡೋಣ, ನೈನಿನ್ ಸ್ವಲ್ಪ ಹಿಂದೆ ಹೋಗೋದಕ್ಕೆ ಹೇಳಿ. ಮತ್ತೆ ಹಗ್ಗ ಏನಾದ್ರು ಅವಳ ಹತ್ರ ಬಂತು ಅಂತಂದ್ರೆ ಅವಳು ಕಂಡಿದ್ ಕನ್ಸು ನಿಜ ಆಗ್ಬೋದು. ಮಾಯಾವಿ ಹುಡುಗಿ ಹೇಳ್ದಾಗೆ ಅದು ಪಾಶನ ಆಗಿರ್ಬೋದು. ಏನಂತೀರಾ? ನಿನ್ನ ಐಡಿಯಾ ಚೆನ್ನಾಗಿದೆ ಅಂತೀನಿ. ಓಕೆ, ಡನ್.
ಏಯ್ ಈಗ ಈ ಟೆಸ್ಟಿಂಗ್ ಎಲ್ಲ ಬೇಕಾ? ಬ್ರೋ ಹಾಗೆ ನಡೀದೇ ಇದ್ರೆ ಸೈಕಾಲಜಿಕಲಿ ನಮಗೂ ಕೂಡ ಕ್ಲಾರಿಟಿ ಕಾನ್ಫಿಡೆನ್ಸ್ ಬರುತ್ತೆ. ನೈನಮ್ಮ ಒಂದೆರಡು ಹೆಜ್ಜೆ ಮುಂದೆಡು ನೋಡೋಣ. ಹಗ್ಗ ಹಾವಾಗ ಬರುತ್ತೋ ಪಾಷಾಣಾಗಿ ಹಿಡಿಯತ್ತೋ ಯಾರ ಮಾತು ನಿಜ ಗೊತ್ತೇನೋ ಸುಳ್ಳು ನಿಜಾನೋ ಈಗಲೇ ಗೊತ್ತಾಗ್ಬಿಡುತ್ತೆ. ಕಮಾನ್ ರೆಡಿ. ಹೋಗಕ್ಕ